ಕರಿಬೇಕು, ಮಾತಾಡಬೇಕು, ಚರ್ಚೆ ಆಗಬೇಕು. ನಾವು ಯಾವ ದೇಶದಲ್ಲಿದ್ದೀವಿ? ಮಹಾತ್ಮ ಗಾಂಧಿ ಅವರು ಎಲ್ಲಿದ್ದರು? ಲಂಡನ್ನಲ್ಲಿದ್ರಾ? ಹಾಂ, ಮಹಾತ್ಮ ಗಾಂಧಿ ಅವರು ಎಲ್ಲಿದ್ದರು? ನೆಲ್ಸನ್ ಮಂಡೇಲನ್ನ ಒಳಗೆ ಹಾಕಿದವ್ರು ಯಾರು? ಬ್ರಿಟಿಷರ್ಸು. ಆನರ್ ಮಾಡಿದ್ದು ಯಾರು? ಬ್ರಿಟಿಷರ್ಸು. ಮಹಾತ್ಮ ಗಾಂಧಿನ ಅರೆಸ್ಟ್ ಮಾಡಿದವ್ರು ಯಾರು? ಬ್ರಿಟಿಷರ್ಸು. ಬೆಂಡ್ ಆದವ್ರು ಯಾರು? ಬ್ರಿಟಿಷರ್ಸು. ಇಂಥ ದೇಶದೊಳಗೆ ಪೀಸಲ್ಲೂ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ನಮ್ಮ ರಕ್ಷಣೆ ಬಂದಾಗ ಎಲ್ಲ ಥರದ ಹೋರಾಟಕ್ಕೆ ವಿ ಆರ್ ಎಕ್ವಿಪ್ಡ್. ಈಗ ಬ್ರಹ್ಮೋಸು, ಆಕಾಶು, ಜಸ್ಟ್ ಗೋ ಬ್ಯಾಕ್ ಆ್ಯಂಡ್ ಸಿ ಯಾವಾಗ ಇನ್ವೆಂಟ್ ಆಗಿದ್ದಿದ್ದು? ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ತಿಳ್ಕೊಳ್ಳಿ ಇದನ್ನೆಲ್ಲ. ಈಗೆಲ್ಲ ಟ್ರಯಲ್ ಆಗ್ತಾ ಇದೆಯಲ್ಲ, ಹೋಗಿ ಹೊಡೆದು ಬರ್ತಾ ಇದಾವಲ್ಲ ಕ್ಲೀನಾಗಿ. ಯಾರದು ಬುದ್ಧಿವಂತಿಕೆ? ಅವಾಗ ಯಾವ ಸರ್ಕಾರಗಳಿದ್ರು? ಏನೋ ರಫೇಲ್ ತಗೊಂಡ ತಕ್ಷಣ ಬೇಕಾಗಿದ್ಯಾವುದು? ಆಕಾಶ ತಾನೇ ಬೇಕಾಗಿದ್ಯಾವುದು? ಸೊ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡೋದು ಬೇಡ ಇದರಲ್ಲಿ. ವಿ ಶುಡ್ ಬಿ ಪ್ರೌಡ್ ದಟ್ ಇಂದಿರಾ ಗಾಂಧಿ ಅವರು ಹೇಳಲಿಲ್ಲ, ಅವ್ರು ಏನು ಮಾಡಬೇಕೋ ಮಾಡಿದರು. ನರೇಂದ್ರ ಮೋದಿಯವರು ಅದೇ ರೀತಿ ಮಾಡ್ತಾ ಇದ್ದಾರೆ, ಮಾಡಲಿ. ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಸಹಕಾರ ಇದೆ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಒಬ್ಬ ದೇಶ ಪ್ರೇಮಿಯಾಗಿ ಯಾವತ್ತೂ ಕೂಡ ನಮ್ಮ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಇಂಥ ವಿಚಾರದಲ್ಲಿ ಇರ್ತೀವಿ. ಆದರೆ ಮನವಿಯನ್ನು ಕೂಡ ಮಾಡ್ತೀವಿ, ಹುಷಾರಾಗಿ ಸ್ವಲ್ಪ ರಿಕ್ರೂಟ್ಮೆಂಟ್ ಎಲ್ಲ ಮಾಡಿ ಸೇಫ್ಟಿನ ಹೆಚ್ಚಿಸಿ ಅಂತೇಳಿ ಕೈ ಅದನ್ನ ಅದರೊಳಗೆ ಒಂದು ವರ್ಡ್ ಇದೆ, ಕಾಮನ್ ಸೆನ್ಸ್ ಅಂತ. ಅದು ಇಡೀ ದೇಶಕ್ಕೆ ಬರ್ತದೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಪೊಲಿಟಿಕಲ್ ಸ್ಟೇಟ್ಮೆಂಟ್ ಬೇಡ. ಕೇಂದ್ರದವರು ಇದಕ್ಕೆ ತಕ್ಕವಾಗಿ ಉತ್ತರ ಕೊಡ್ತಾರೆ ಅಂತ ಹೇಳಿ ಭಾವಿಸ್ತೀನಿ. ನಾನು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಈಗಲೂ ಕೂಡ ಮಾಡ್ಬೋದು, ಆದರೆ ಅಷ್ಟು ದೊಡ್ಡ ಮನುಷ್ಯನೋ ಚಿಕ್ಕ ಮನುಷ್ಯನೋ ಗೊತ್ತಿಲ್ಲ. ಬಟ್ ಹೆಮ್ಮೆಯ ಈ ದೇಶದ ಪ್ರಜೆ ನಾನು. ಬೇರೆಯವ್ರಿಗೆ ಏನು ಅಧಿಕಾರ ಇದೆ ಅಷ್ಟು ಅಧಿಕಾರ ನನಗೂ ಇದೆ, ಆ ಸ್ವತಂತ್ರ ನನಗೂ ಇದೆ. ನನಗೂ ಗೊತ್ತಿದೆ, ಮಹಾತ್ಮ ಗಾಂಧಿಯವರು ಭಾಳ ಕಷ್ಟಪಟ್ಟು ಸ್ವತಂತ್ರ ಸುಮಾರು ಜನರು ತ್ಯಾಗ ಮಾಡಿದ್ದಾರೆ, ಅವರ ಜೀವನನೇ ತ್ಯಾಗ ಮಾಡಿದ್ದಾರೆ. ಆದರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಯಾರೋ ಒಬ್ರು ಕಾಮನ್ ಸೆನ್ಸ್ ವಿತ್ ಬೋತ್ ದ ಕಂಟ್ರೀಸ್ ಅಂದಾಗ, ವಿ ಆರ್ ನಾಟ್ ಪಾಕಿಸ್ತಾನ್. ನಮ್ಮನ್ನು ಬೇರೆಯವ್ರಿಗೆ ಹೋಲಿಸಬೇಡಿ. ಕಾಮನ್ ಸೆನ್ಸ್ ಅವ್ರಿಗಿದೆಯಾ ಇಲ್ಲ ಅಂತೇಳಿ ಅವ್ರಿಗೆ ಹೇಳಬೇಕಾಗಿತ್ತೆ ಹೊರತು, ಇದನ್ನು ಎಕ್ಸೆಪ್ಟ್ ಮಾಡಬೇಕೋ ಬೇಡ ಕೇಂದ್ರ ಸರ್ಕಾರದವ್ರು ನೋಡಬೇಕು. ಅದನ್ನ ನಾನು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಲ್ಲ. ವಿ ಹ್ಯಾವ್ ಟು ವ್ಯಾಲ್ಯೂ ಅವರ್ ಸೆಲ್ಫ್. ಕಾಮನ್ ಸೆನ್ಸ್ ಅಂದಾಗ ನಿಮಗೂ ಸೇರಿ, ನನ್ನನ್ನು ಸೇರಿ, ಮೋಸ್ಟ್ಲಿ ಪ್ರಧಾನಮಂತ್ರಿಗಳನ್ನೂ ಸೇರಿಸಿ ಹೇಳಿರ್ತಾರೆ, ಹುಷಾರಾಗಿರಬೇಕು. ಬೇಡ, ನಾವು ವಿ ಡೋಂಟ್ ಅಗ್ರಿಗೇಟ್ ವಿತ್ ಇನ್ ಅವರ್ ಸೆಲ್ಫ್. ವಿ ಹ್ಯಾವ್ ಎ ಬಾರ್ಡರ್ ಇಶ್ಯೂ, ವಿಲ್ ನಾಟ್ ಫೈಟ್ ಇನ್ ಸೈಡ್. ಥ್ಯಾಂಕ್ ಯು ಪವರ್ ಕೃಷ್ಣ. ಥ್ಯಾಂಕ್ ಯು. ಏನಿಲ್ಲ, ನಮ್ಮ ದೇಶಕ್ಕೆ ಏನೇನು ಒಳ್ಳೇದಾಗಬೇಕೋ ಆಗಬೇಕು. ಯಾರು ನಮ್ಮ ದೇಶದ ತಂಟೆಗೆ ಬಂದರೆ ಏನು ಮಾಡಬೇಕೋ ಮಾಡಬೇಕು. ಅದನ್ನು ಮಾಡಿ ತೋರಿಸಿದವರು ಇಂದಿರಾ ಗಾಂಧಿಯವರು. ಅವರಿಂದ ಕಲ್ತ್ಕೊಂಡು ಎಲ್ಲನೂ ಆ ರೀತಿ ಮಾಡಲಿ ಅಂತೇಳಿ ಕೇಳ್ಬೋದು. ಅದು ಬಿಟ್ಟರೆ ಇನ್ನೇನು ಹೇಳಲ್ಲ. ನರೇಂದ್ರ ಮೋದಿಯವ್ರ ಜೊತೆಗೆ, ಅವರ ಪ್ರೈಮ್ ಮಿನಿಸ್ಟರ್ ಜೊತೆಗೆ ನಾವೆಲ್ಲರೂ ಕೂಡ ಇರ್ತೀವಿ, ಆಸ್ ಲಾಂಗ್ ಆಸ್ ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಆರ್ ಸ್ಟೇಟ್ ಆ್ಯಂಡ್ ಆರ್ ಸೋಲ್ಜರ್ಸ್ ಹೂ ಆರ್ ಫೈಟಿಂಗ್. ಅವರ ರೆಸ್ಪಾನ್ಸಿಬಿಲಿಟಿನೂ ನಮ್ಮದು ಆಗ್ತದೆ. ಅದ್ರ ಜೊತೆಗೆ ಈ ಥರ ಇನ್ಸಿಡೆಂಟ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಕೇಂದ್ರ ಸರ್ಕಾರದ ಕರ್ತವ್ಯ ಆಗುತ್ತೆ. ಕೆಲವರೆಲ್ಲ ಲೋಕಲ್ನವರು ಬೆರಳು ತೋರಿಸಿದ್ರು, ಏನಂತ ಮಾತಿದ್ರೆ ಪಾಕಿಸ್ತಾನ ಬಿಡಲ್ಲಿ ಯಾವನೇ ಹಿಡ್ಕೊಂಡು ಕೂತ್ಕೊಂಡವನೇ. 3 ಜನರು 4 ಜನರು ಮಕ್ಕಳು ಪಾಪ ಮನೆ ಮುಖ್ಯಮಂತ್ರಿಗಳು ಬಾರ್ಡರ್ಗೆ ಹೋಗ್ಬಿಟ್ಟು ಅಲ್ಲಿ ಯಾರೋ ಅವ್ರ ಕಡೆಯವ್ರ ತಂದೆ ತಾಯಿಯವರು ಬರಲಿಲ್ಲ, ವಾಪಸ್ ಕರ್ಕೊಂಬಂದ್ರು. ಹಂಗಾರೆ ಮನುಷ್ಯತ್ವನೇ ಬೇಡವಾ? ಮಕ್ಕಳನ್ನು ಬೀದಿಯಲ್ಲಿ ಬಿಟ್ಬಿಡ್ತೀರಾ ನೀವು? ಯು ನೋ ದಟ್ ರೈಟ್? ಗೊತ್ತಾ ನಿಮಗೆ? ಗಂಡ ಹೆಂಡತಿ ಹೊರಡ್ಬಿಟ್ರು, ಮಕ್ಕಳು ಇಲ್ಲೇ ಉಳ್ಕೊಂಡ್ರು. ಮಕ್ಕಳನ್ನ ವಾಪಸ್ ಕಳಿಸೋದಕ್ಕೆ ಅಲ್ಲಿ ಹೋಗಿ ಯಾರೋ ರಿಸೀವ್ ಮಾಡಬೇಕಲ್ಲ. ಏನು ಬಾರ್ಡರಿಂದ ಹಿಂಗೆ ಎಸ್ತು ಬಿಡೋದ ಮಕ್ಕಳನ್ನ? ಮಾನವೀಯತೆ ಇದೆ ನಮ್ಮ ದೇಶದೊಳಗೆ. ಅದಕ್ಕೆ ಇದಕ್ಕೆಲ್ಲ ರೂಲ್ಸ್ ಇರುತ್ತೆ. ಅವ್ರನ್ನ ಯಾವ ರೀತಿ ಪ್ರೊಟೆಕ್ಷನ್ ಮಾಡಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ನಾವು ಮಾಡ್ತೀವಿ ಅಂತ. ಬಟ್ ಇಂಥ ಘಟನೆಗಳು ಆಗಬಾರ್ದು. ಆ ರೀತಿ ನೋಡ್ತಕ್ಕಂಥ ಕರ್ತವ್ಯ ಸರ್ಕಾರಗಳದ್ದಿರ್ತದೆ. ನಮ್ಮ ಇದರೊಳಗೆ ನಾವು ಮಾಡ್ತೀವಿ. ಟೆರರಿಸ್ಟ್ ಇಲ್ಲಿದ್ದಾರೆ ಅಂದರೆ ಇಲ್ಲಿದ್ದು ಮಾತಾಡೋಣ. ಬಟ್ ಕಂಡವ್ರನ್ನೆಲ್ಲ ಇಲ್ಲ ಒಂದು ಧರ್ಮದವ್ರನ್ನ ನೀವು ಟೆರರಿಸ್ಟ್ ಅಂತ ಹೇಳೋದಿದೆಯಲ್ಲ, ಅದು ನಮ್ಮ ದೇಶದ ಸಂಪ್ರದಾಯ ಅಲ್ಲ. ಅಂಥವ್ರಿಗೆ ಉಳ್ಗಾಲನೂ ಇರೋಲ್ಲ.